ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ರಾವ್ ಜೈಲು ಪಾಲಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಂಬಿ ಎಣಿಸಲಿದ್ದಾರೆ ರನ್ಯಾ. ಕೆಲ ದಿನಗಳಿಂದ ಬಹಳ ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವಂತ ಒಂದು ಕೇಸ್ ಇದು. ಗೋಲ್ಡ್ ಸ್ಮಗ್ಲಿಂಗ್ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಈಗ ರನ್ಯಾ ಕಂಬಿ ಎಣಿಸಬೇಕಾಗಿತ್ತು. 15 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿದಂತ ನ್ಯಾಯಾಲಯ ಮಾರ್ಚ್ 24ರವರೆಗೆ ನಟಿ ರನ್ಯಾಗೆ ನ್ಯಾಯಾಂಗ ಬಂಧನ. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಿಂದ ಈ ಆದೇಶವನ್ನು ಹೊರಡಿಸಲಾಗಿದೆ. ಮಾರ್ಚ್ 24ರವರೆಗೆ ನಟಿ ರನ್ಯಾ ಈಗ ಜೈಲಿನಲ್ಲಿ ಇರಬೇಕಾಗುತ್ತೆ. ನ್ಯಾಯಾಂಗ ಬಂಧನಕ್ಕೆ ವಿಧಿಸಿ ಈಗ ಕೋರ್ಟ್ನಿಂದ ಆದೇಶ ಬಂದಿದೆ. 15 ದಿನ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಲಯ ನೀಡಿದೆ. ಮಾರ್ಚ್ 24ರವರೆಗೆ ನಟಿ ರನ್ಯಾಗೆ ನ್ಯಾಯಾಂಗ ಬಂಧನ. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಿಂದ ಈ ಒಂದು ಆದೇಶವನ್ನು ಇವತ್ತು ಹೊರಡಿಸಲಾಯಿತು. ವಿಚಾರಣೆ ಸಂದರ್ಭದಲ್ಲಿ ಕೂಡ ಅಂದರೆ ಜಡ್ಜ್ ಮುಂದೆ ಕೂಡ ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ ರನ್ಯಾ ಅಂತ ಕೂಡ ಗೊತ್ತಾಗಿದೆ. ಸದ್ಯ ಪರಪ್ಪನ ಅಗ್ರಹಾರಕ್ಕೆ ಈಗ ಮತ್ತೊಬ್ಬ ನಟಿ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. 15 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿ ನ್ಯಾಯಾಲಯ ಇವತ್ತು ಆದೇಶವನ್ನು ಹೊರಡಿಸಿರೋದು. ನಿಮಗೆ TV9 ಮೂಲಕ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ರನ್ಯಾ ಅವ್ರನ್ನ ಕರೆತಂದಂಥ ಸಂದರ್ಭ ಇದು. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್, ಅದು ಕೂಡ ಒಂದು ದೇಶ ಅಲ್ಲ, ಬೇರೆ ಬೇರೆ ದೇಶಗಳಿಗೆ ಪ್ರಯಾಣ ಬೆಳೆಸಿರುವಂಥ, ಜೊತೆಗೆ ಮಾಡಿಕೊಟ್ಟಂಥ ಒಂದಷ್ಟು ಸೌಲಭ್ಯಗಳು ಅದು ಕೂಡ ಇಲ್ಲಿ ಪ್ರಶ್ನೆಗೆ ಕಾರಣವಾಗಿರೋದು. ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಒಂದು ದೊಡ್ಡ ನೆಟ್ವರ್ಕ್ ಇಲ್ಲಿ ವರ್ಕ್ ಆಗ್ತಾ ಇದೆಯಾ, ಅದರ ಫೇಸ್ ಏನಿದೆ ಅದು ರನ್ಯಾನ, ಇದರ ಹಿಂದೆ ಭಾಳಷ್ಟು ಮಂದಿ ಇರುವಂಥ ಈಗ ಅನುಮಾನ ಇದೆ. ಆ ಕಾರಣಕ್ಕೆ ಈಗ ವಿಚಾರಣೆ ಇವತ್ತು ಕೂಡ ಮತ್ತೊಬ್ಬ ತರುಣ್ ಎನ್ನುವ ಯುವಕನನ್ನು ಬಂಧಿಸಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸದ್ಯಕ್ಕೆ ಮುಂದಿನ 15 ದಿನಗಳ ಕಾಲ ರನ್ಯಾ ಈಗ ಕಂಬಿ ಎಣಿಸಬೇಕಾಗಿದೆ. TV9 ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ.